ಬಂಧುಗಳೇ ನಮಸ್ಕಾರ. ಚಾಮರಾಮ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ವಿಡಿಯೋಗಳನ್ನು ತಪ್ಪದೆ ನೋಡಿ, ನಮ್ಮ ಚಾನೆಲ್ಗೆ ತಪ್ಪದೆ ಸಬ್ಸ್ಕ್ರೈಬರ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಒಳ್ಳೆಯ ವಿಚಾರಗಳನ್ನ ಹರಡೋಣ. ಇತ್ತೀಚೆಗೆ ಒಂದು ಸುದ್ದಿ ಬಂದಿತ್ತು, ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯಲ್ಲಿ ನಾನು ಓದಿದೆ. ಅದೇನೆಂದರೆ, ಜೈಲುಗಳಲ್ಲಿರುವಂಥ ಜಾತೀಯತೆ ಬಗ್ಗೆ ಒಂದು ಸುದ್ದಿಯಾಗಿತ್ತು. ಸುಪ್ರೀಂ ಕೋರ್ಟು ಒಂದು ದೊಡ್ಡ ಆದೇಶವನ್ನು ಹೊರಡಿಸಿ, ಜೈಲುಗಳಲ್ಲಿ ಜಾತೀಯತೆಯನ್ನು ಆಚರಿಸಬೇಡಿ, ಜೈಲುಗಳಲ್ಲಿರ್ತಕ್ಕಂಥ ಎಲ್ಲ ಖೈದಿಗಳನ್ನು ಒಂದೇ ಆಗಿ ನೋಡಬೇಕು ನೀವು ಅನ್ನೋ ಕಾರಣಕ್ಕೋಸ್ಕರ ಒಂದು ಆದೇಶವನ್ನು ಹೊರಡಿಸಿತ್ತು. ಆದರೂ ಕೂಡ ಆ ಆದೇಶ ಪಾಲನೆ ಆಗಿಲ್ಲ ಅಂತ ಒಂದು ಸುದ್ದಿ ಬಂದಿತ್ತು. ಭಾರತ ಹೇಳಿ ಕೇಳಿ ನಿಮಗೆಲ್ಲರೂ ಗೊತ್ತಿರಂಗೆ ಜಾತಿಯ ಆಧಾರಿತ ರಾಷ್ಟ್ರ, ಜಾತಿಗ್ರಸ್ತವಾಗಿರ್ತಕ್ಕಂಥದ್ದು. ಜಾತಿಗಳು ಬೇರೆ, ಜಾತಿ ಭೇದವೇ ಬೇರೆ. ಜಾತಿಗಳು ಇದ್ಕೊಳ್ಳಿ, ಅವು ಐಡೆಂಟಿಟಿಗೋಸ್ಕರ ಇರ್ಬೋದೇನೋ, ಆದರೆ ಜಾತೀಯತೆ ಇದೆಯಲ್ಲ, ಒಂದು ಶ್ರೇಷ್ಠ ಒಂದು ಕನಿಷ್ಠ ಅನ್ನುವ ಭಾವನೆ ಇದೆಯಲ್ಲ, ಜಾತಿ ಭೇದದ ಭಾವನೆ, ಇದು ಭಾರತವನ್ನು ಅತ್ಯಂತ ದುರ್ಬಲ ರಾಷ್ಟ್ರವನ್ನಾಗಿ ರೂಪಿಸ್ತಾ ಇದೆ. ಇವತ್ತಿಗೂ ನಾವು ತಾಂತ್ರಿಕವಾಗಿ ಎಷ್ಟೇ ಮುಂದುವರೆದಿರ್ಬೋದು, ವಿಜ್ಞಾನ ಬೆಳವಣಿಗೆ ಆಗಿರ್ಬೋದು, ಮತ್ತು ನಮ್ಮೊಳಗಡೆ ಸಾಹಿತ್ಯ, ಫಿಲಾಸಫಿ ಎಲ್ಲ ಬಂದು ಹೋಗಿದೆ. ಬೇಕಾದಷ್ಟು ದಾರ್ಶನಿಕರು ಬಂದು ಹೋಗಿದ್ದಾಗಿಯೂ ಕೂಡ, ಶರಣ ಸಾಹಿತ್ಯ ಕೂಡ ಇಲ್ಲಿ ಬೇಕಾದಷ್ಟು ಬೆಳೆದಿದ್ದಾಗಿಯೂ ಕೂಡ ಭಾರತದ ಜನರ ಮನಸ್ಸುಗಳಿಂದ ಜಾತೀಯತೆ ಅಂತಕ್ಕಂಥದ್ದು ಇವತ್ತಿಗೂ ಹೋಗಿಲ್ಲ. ಜಾತಿ ಅಂತಕ್ಕಂಥದ್ದು ಒಂದು ರೋಗವಾಗಿಯೇ, ಒಂದು ಜಾಡ್ಯವಾಗಿಯೇ ಮನೆ ಮಾಡಿದೆ. ಹೀಗಾಗಿ ಭಾರತವನ್ನು ಒಟ್ಟಾರೆಯಾಗಿ ಬೆಸೆಯಲು ನಮ್ಮ ಸಾಮಾಜಿಕವಾದಂಥ ಈ ನೀತಿ ನಿರೂಪಣೆಗಳು ಅಡ್ಡಿ ಬರ್ತಾಯಿವೆ. ನಮ್ಮ ಮನೋಧೋರಣೆಗಳು, ಸಂಪ್ರದಾಯ ಇರ್ಬೋದು, ದೇವರಿರ್ಬೋದು, ಧರ್ಮ ಇರ್ಬೋದು, ಇದೆಲ್ಲದರ ಹೆಸರಲ್ಲಿ ನಾವು ಒಡೆದೋಗಿದ್ದೀವಿ ಅನ್ನೋದು ನಾವೆಲ್ಲರೂ ಪ್ರತಿದಿನ ಹೇಳ್ಕೊತಾನೆ ಬಂದಿದ್ದೀವಿ. ಎಲ್ಲ ದಾರ್ಶನಿಕರು ಹೇಳ್ತಾನೆ ಬಂದಿದ್ದಾರೆ. ಮತ್ತು ಜಾತಿ ವಿನಾಶದ ಕುರಿತಂತೆ ಎಲ್ಲ ದಾರ್ಶನಿಕರು ಮಾತಾಡಿದ್ದಾರೆ. ದೇವನೊಬ್ಬ ನಾಮ ಹಲವು ಅನ್ನುವ ಎಲ್ಲ ಥರದ ಫಿಲಾಸಫಿಗಳನ್ನು ಹೇಳುವ, ಮಾನವ ಕುಲ ತಾನೊಂದೇ ವಲಂ ಅನ್ನುವಂಥ ಸಾಹಿತ್ಯವನ್ನು ಮಾತಾಡುವ ನಾವು ಎಷ್ಟೇ ವಿದ್ಯಾವಂತರಾದ್ರೂ ಕೂಡ ನಮ್ಮ ಜಾತಿಗಳಿಂದ ಆಚೆ ಬರೋದಕ್ಕೆ ನಾವು ವಿಫಲರಾಗಿದ್ದೀವಿ, ನಮ್ಮ ದೇಶದ ಜನ. ಸೊ ಹೀಗಾಗಿ ಅನೇಕ ತಾರತಮ್ಯವಾದಂಥ ಧೋರಣೆಗಳು ಇವತ್ತಿಗೂ ತಾಂಡವಾಡ್ತಾ ಇದೆ. ಜಾತಿ ಆಧಾರದ ಮೇಲೇ ಒಬ್ಬ ವ್ಯಕ್ತಿಯನ್ನು ಅಳೆಯುವ, ಅವನ ಶಕ್ತಿಯನ್ನು ಅಳೆಯುವಂಥ ಒಂದು ನೀಚ ಕೃತ್ಯವನ್ನು ಕೂಡ ನಾವು ಮಾಡ್ತಾಯಿದ್ವಿ. ಇದು ಸಮಾಜದಲ್ಲಿ ಹರಡೋಗಿದೆ. ಇವತ್ತು ಒಂದು ಬಾಡಿಗೆ ಮನೆಯನ್ನು ಕೇಳೋದ್ರಿಂದ ಹಿಡಿದು ನೀವೆಲ್ಲೇ ಹೋಗಿ ಅಲ್ಲೆಲ್ಲವೂ ಜಾತಿ. ಅಂದರೆ ಒಬ್ಬ ಮನುಷ್ಯ ಹುಟ್ಟಿದಾಗಿಂದ ಸಾಯುವ ತನಕ ಅವನ ಹಿಂದೆ ತನ್ನ ಜಾತಿಯ ಶ್ರೇಷ್ಠತೆ ಅಥವಾ ಜಾತಿಯ ಕನಿಷ್ಠತೆ ಫಾಲೋ ಮಾಡಿಕೊಂಡೇ ಬರ್ತಾ ಇದೆ. ಸಾಯುವ ಸಂದರ್ಭದಲ್ಲೂ ಕೂಡ ಸ್ಮಶಾನಗಳು ಇಂತಿಂಥ ಜಾತಿಗೆ ಮೀಸಲಾಗಿರುವಂಥ ಸ್ಮಶಾನಗಳು ಅನ್ನುವಂಥ ಒಂದು ವಿಡಂಬನೆ ನಮ್ಮ ದೇಶದಲ್ಲಿದೆ. ಹಿಂದೂ ರುದ್ರಭೂಮಿ ಎಂದಾಕ್ಷಣಕ್ಕೆ ಎಲ್ಲ ಹಿಂದೂಗಳನ್ನು ಅಲ್ಲಿ ದಫನ್ ಮಾಡೋಕ್ಕಾಗೋದಿಲ್ಲ. ಅದರಲ್ಲೂ ಬೇರೆ ಬೇರೆ, ಅದರಲ್ಲೇ ದಲಿತರ ರುದ್ರಭೂಮಿನೇ ಬೇರೆ ಇರುತ್ತೆ, ಬ್ರಾಹ್ಮಣರ ರುದ್ರಭೂಮಿ ಬೇರೆ ಇರುತ್ತೆ. ಹೀಗೆ ಒಂದು ಸ್ಮಶಾನವೂ ಕೂಡ ಜಾತಿಯಾಗಿ ಸತ್ತೋದ ಮೇಲೆ ಕೂಡ ಮನುಷ್ಯನನ್ನು ಜಾತಿ ಎಷ್ಟು ಮಟ್ಟಕ್ಕೆ ನಮ್ಮನ್ನು ಫಾಲೋ ಮಾಡ್ತೇನೆ ಅದಕ್ಕೆ ಒಂದು ವಿಷಾದನೀಯವಾದಂಥ ಸಂಗತಿ ಇದು. ನಮ್ಮ ದೇಶದ ಬಗ್ಗೆ ನಾವು ಅಖಂಡತೆ ಬಗ್ಗೆ ಮಾತಾಡ್ತೀವಿ, ನಮ್ಮೊಳಗಡೆ ಇಂತಹ ಜಾತಿಯ ಧೋರಣೆಗಳನ್ನ ಇಟ್ಕೊಂಡು, ಭೇದ ಭಾವಗಳನ್ನ ಇಟ್ಕೊಂಡು ಯಾವ ಅಖಂಡತೆ ಬಗ್ಗೆ ಮಾತಾಡಬೇಕು, ಯಾವ ರಾಷ್ಟ್ರಪ್ರೇಮದ ಬಗ್ಗೆ ಮಾತಾಡ್ತೀವಿ ನಾವು. ಇದು ಒಂದು ಕಡೆ. ಇಂತಹ ಧೋರಣೆಯಲ್ಲಿ ಬೆಳೆದು ಬರುವಂಥ ಒಬ್ಬ ವ್ಯಕ್ತಿ ತಾನೆಂಥ ಪಾಪಕೃತ್ಯಗಳನ್ನೇ ಮಾಡಲಿ, ಪುಣ್ಯ ಕೆಲಸಗಳನ್ನೇ ಮಾಡಲಿ, ಅವನಿಗೆ ಜಾತಿ ಬಹಳ ಮುಖ್ಯ ಆಗುತ್ತೆ. ಜೈಲುಗಳ ಬಗ್ಗೆ ನಾನು ಓದಿದಾಗ ನನಗನ್ನಿಸಿದ್ದು ಇದು, ಜೈಲಿನ ಸ್ಥಿತಿಗತಿಗಳು. ಜೈಲಿನಲ್ಲಿ ಕೂಡ ಖೈದಿಗಳು, ಎಲ್ಲ ಖೈದಿಗಳು ಒಂದೇ, ಅಂದರೆ ಎಲ್ಲರೂ ಅಪರಾಧಿಗಳೇ. ಅಲ್ಲಿ ಎಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಅತ್ಯಾಚಾರವನ್ನು, ಕೊಲೆಯನ್ನು, ದರೋಡೆಯನ್ನು, ಇನ್ನೇನೋ ಒಂದು ಅಪರಾಧಗಳನ್ನ ಎಸಗಿ, ಅಪರಾಧಗಳು ಪ್ರೂವ್ ಆಗಿ ಅವರು ಖೈದಿಗಳಾಗಿ ಬಂದಿಯಾಗಿರ್ತಾರೆ. ಆ ಖೈದಿಗಳಾದ ಮೇಲೆ ಎಲ್ಲರೂ ಒಂದೇ ಆಗಬೇಕು, ಯಾಕಂದರೆ ಎಲ್ಲರೂ ಪಾಪಿಗಳೇ. ಪಾಪ ಕೃತ್ಯಕ್ಕೋಸ್ಕರವೇ ಅವರಿಗೆ ಜೈಲು ಶಿಕ್ಷೆ ಆಗಿದೆ. ಅಂತಹ ಪಾಪ ಕೃತ್ಯದಲ್ಲಿರುವಂಥ ಜೈಲಿನೊಳಗೆ ಕೂಡ ಅವರು ತಮ್ಮ ಜಾತೀಯತೆಯನ್ನು ಉಳಿಸ್ಕೊಂಡಿದ್ದಾರೆ, ಜಾತಿ ಭೇದಗಳನ್ನು ಉಳಿಸ್ಕೊಂಡಿದ್ದಾರೆ ಅಂತ ಬರೀತಾ ಹೋಗ್ತಾರೆ. ಅಲ್ಲಿ ಬರುವಂಥ ಕೆಲಸಗಳಿರ್ತವೆ ಜೈಲಿನೊಳಗಡೆ ಊಟ ಕೊಡುವಾಗ ಅಡುಗೆ ಮಾಡೋ ಕೆಲಸಗಳಿರ್ತವೆ, ಮತ್ತು ಕೆಲಸಗಳು ಬೇರೆ ಬೇರೆ ಫಿಸಿಕಲ್ ಆಗಿರುವಂಥ ಆಕ್ಟಿವಿಟೀಸ್ಗಳನ್ನ ಬೇಡುವಂಥ ಕೆಲಸಗಳಿರ್ತವೆ. ಅದರಲ್ಲೂ ಕೂಲಿ ಕೊಡ್ತಾರೆ ಅವರಿಗೆ. ಅವರ ಅಪರಾಧಿಯಾಗಿರುವಾಗ ಅವರು ಜೈಲಲ್ಲಿ ಇದ್ದಷ್ಟು ವರ್ಷಗಳು ಅವರಿಗೆ ಕೆಲಸ ಮಾಡಿದ್ರೆ ಕೂಲಿ ಕೊಡ್ತಾರೆ. ಆ ಕೂಲಿಗಳನ್ನ ಕೊಡೋ ಸಂದರ್ಭದಲ್ಲಿ ಹೀಗೆ ಕೆಲಸಗಳಿಗೆ ಅಸೈನ್ ಮಾಡುವಾಗ ಎಲ್ಲಿ ಬಿಟ್ಟಿ ಚಾಕರಿ ಇದೆಯೋ ಆ ಬಿಟ್ಟಿ ಚಾಕರಿಗಳಿಗೆ ಕೆಳವರ್ಗದ ಖೈದಿಗಳನ್ನು ನೇಮಿಸ್ತಾರೆ. ಮತ್ತು ಯಾವುದ್ಯಾವುದು ಮಿನಿಯಲ್ ಜಾಬ್ಗಳಂತ ಕರಿತೀವಲ್ಲ, ಈ ಕಕ್ಕಸನ್ನು ತೊಳೆಯುವಂಥದ್ದು, ಕಸ ಗುಡಿಸುವಂಥದ್ದು, ಅಥವಾ ಬೇರೆ ಬೇರೆ ಕ್ಲೀನಿಂಗ್, ಅಡುಗೆ ಮಾಡಿದಂಥ ವಸ್ತುಗಳನ್ನ ಕ್ಲೀನಿಂಗ್ ಮಾಡೋ ಪಾತ್ರೆ ತೊಳೆಯುವಂಥ ಕೆಲಸಗಳಿದಾವಲ್ಲ, ಇಂತಹ ಮಿನಿಯಲ್ ಜಾಬ್ಗಳಂತ ಕರಿತೀವಿ, ಸಣ್ಣ ಕೆಲಸಗಳು ಅಥವಾ ಕೀಳು ಕೆಲಸಗಳು ಅಂತ ಅಂದ್ಕೊಳ್ಳೋಣ. ಎಲ್ಲರೂ ಕೀಳು ಅಂತ ಇವು ಭಾವಿಸೋದಾದರೆ ಅದು ಎಲ್ರಿಗೂ ಕೀಳೋದು. ಸೊ ಇಂತಹ ಕೆಲಸಗಳನ್ನು ಮಾಡೋದಕ್ಕೆ ಅಲ್ಲಿ ಕೆಳವರ್ಗದ ಖೈದಿಗಳನ್ನು ನೇಮಿಸ್ತಾರೆ. ಮತ್ತು ಮೇಲ್ವರ್ಗದ ಖೈದಿಗಳಿಗೆ ಅವರು ಮೇಲ್ವಿಚಾರಣೆ ನೋಡಿಕೊಳ್ಳುವ ಅಥವಾ ಅಡುಗೆ ಮಾಡುವ, ಈ ಥರ ದೊಡ್ಡ ದೊಡ್ಡ ಅಥವಾ ಒಂದು ಕೆಲಸ ಮಾಡಿದ್ರೆ ಅದಕ್ಕೆ ಕೂಲಿ ಸಿಕ್ಕುವಂಥ ಕೆಲಸಗಳನ್ನು ಅಸೈನ್ ಮಾಡ್ತಾರೆ. ಅಧಿಕಾರಿಗಳು ಕೂಡ, ಜೈಲಿನ ಅಧಿಕಾರಿಗಳು ಕೂಡ ಹೀಗೆ ತಮ್ಮ ಒಂದು ಮ್ಯಾನ್ಯುವಲ್ನಲ್ಲಿ, ಜೈಲಿನ ಮ್ಯಾನ್ಯುವಲ್ನಲ್ಲಿ ಇಟ್ಕೊಂಡಿದ್ದಾರೆ ಅಂತ ಒಂದು NGO ಎಕ್ಸ್ಪೋಸ್ ಮಾಡುತ್ತೆ. ಅನೇಕರನ್ನ ಭೇಟಿ ಮಾಡಿ, ಇಂಟರ್ವ್ಯೂ ಮಾಡಿ.
ಸೊ ಇದು ನಮಗೆ ಆಶ್ಚರ್ಯ ತರಿಸುವಂಥ ವಿಚಾರ. ಎಲ್ಲರೂ ಇನ್ನೇನು ಮರಣದಂಡನೆ ಕೈದಿಗಳು ಇರ್ತಾರೆ ಅಲ್ಲಿ, ಜೀವಾವಧಿ ಶಿಕ್ಷೆ ಅಂದರೆ ಆಲ್ಮೋಸ್ಟ್ ತಮ್ಮ ಜೀವನ ಜೈಲಿನಲ್ಲೇ ಸವಿಸಿಬಿಡುವಂಥ ಶಿಕ್ಷೆ ಒಳಗಾಗಿರ್ತಾರೆ. ಇಂತಹ ವ್ಯಕ್ತಿಗಳು ಅಲ್ಲಿ ಇನ್ಯಾವ ಮಾರ್ಪಾಡಾಗ್ತಾರೆ. ಜೈಲಿನ ಅಧಿಕಾರಿಗಳು ಕೂಡ ಒಂದಲ್ಲ ಒಂದು ಜಾತಿಗೆ ತಮ್ಮನ್ನು ಐಡೆಂಟಿಫೈ ಮಾಡ್ಕೊಳ್ಳೋದ್ರಿಂದ ತಮ್ಮ ಜೊತೆಗೆ ತಮ್ಮ ಕೈದಿಗಳ ಜಾತಿಗಳನ್ನು ಕೂಡ ಸಮೀಕರಿಸಿಕೊಂಡು ಇವನ್ ನಮ್ಮ ಜಾತಿ ಕೈದಿ ಅನ್ನುವಂಥ ಭಾವನೆ ಇಟ್ಕೋತಾರೆ. ಅಂದರೆ ಎಲ್ಲಿಗೆ ಹೋಗಿ ನಿಂತ್ಕೊತಪ್ಪ ನಮ್ಮ ಆಲೋಚನಾ ಕ್ರಮಗಳು. ಆಶ್ಚರ್ಯ ಆಗುತ್ತೆ. ಒಂದು ವೇಳೆ ಸಮಾನತೆ ಕೂಡ ಈ ಸುಪ್ರೀಂ ಕೋರ್ಟ್ನ ಆದೇಶ ಮೇಲೆ ಅನೇಕ ಜೈಲುಗಳಲ್ಲಿ ಎಲ್ಲರಿಗೂ ಅಸೈನ್ ಮಾಡಿದ್ರಂತೆ, ಅಡುಗೆ ಮಾಡೋದಕ್ಕೆ ದಲಿತರನ್ನ ಹಾಕಿದ್ರಂತೆ. ಆದರೆ ದಲಿತರು ಮಾಡಿದಂಥ ಅಡುಗೆಯನ್ನು ಜೈಲಿನಲ್ಲೂ ಕೂಡ ಕೈದಿಗಳು ಊಟ ಮಾಡಲಿಲ್ಲ, ನಿರಾಕರಿಸಿದ್ರು, ಗಲಾಟೆಗಳಾಯಿತು ಅಂತ ಒಂದು NGO ವರದಿ ಮಾಡುತ್ತೆ. ಡೆಕ್ಕನ್ ಹೆರಾಲ್ಡಲ್ಲಿ ಬಂದಿತ್ತು ಸುದ್ದಿ ಇದು ನೋಡಿ, ಆ ಮಟ್ಟಕ್ಕಿದೆ. ಮತ್ತು ಬೇರೆ ಬೇರೆ ಈ ಒಂದು ಸ್ನಾನಗೃಹಗಳನ್ನು ಅಥವಾ ಕಕ್ಕಸ್ ಶೌಚಾಲಯಗಳನ್ನು ಕ್ಲೀನ್ ಮಾಡುವಂಥ ಕೆಲಸಗಳನ್ನು ಬೇರೆ ಅಂದರೆ ಮೇಲ್ವರ್ಗದ ಕೈದಿಗಳಿಗೆ ಅಸೈನ್ ಮಾಡಿದಾಗ ಸಮಾನತೆ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರು ದಬ್ಬಾಳಿಕೆ ದೌರ್ಜನ್ಯಗಳನ್ನು ಮಾಡಿ ಕೆಳವರ್ಗದ ಕೈದಿಗಳನ್ನು ಹಿಡ್ಕೊಂಡು ಬಂದು ತಮಗೆ ಅಸೈನ್ ಮಾಡಿರ್ತಕ್ಕಂಥ ಕೆಲಸಗಳನ್ನು ಅವ್ರ ಮೇಲೆ ದೌರ್ಜನ್ಯ ಮಾಡಿ ಭಯದಲ್ಲಿ ಹೆದರಿಸಿ ಬೆದರಿಸಿ ಕೆಳವರ್ಗದ ಕೈದಿಗಳ ಕೈಲೇ ಮಾಡಿಸ್ತಾರೆ ಅನ್ನುವಂಥ ಒಂದು ಸುದ್ದಿ ಆಘಾತಕಾರಿಯಾಗಿ ಬಂತು. ಎಲ್ಲಿ ಹೋಗಿ ನಿಂತಿದೆ ನಮ್ಮ ರಾಷ್ಟ್ರ? ಇವರೆಲ್ರಿಗೂ ನಾವು ತಪ್ಪು ಮಾಡಿ ಬಂದಿದ್ದೀವಿ, ಮತ್ತೆ ತಪ್ಪು ಮಾಡಬಾರ್ದು ಅಂತ ಅನ್ನಿಸ್ಬೇಕು ಜೈಲಿನೊಳಗಡೆ. ಅಥವಾ ಈ ಶಿಕ್ಷೆ ನಮಗೆ ನಾವು ಮಾಡಿದ ಅಪರಾಧಕ್ಕೋಸ್ಕರ ಕೊಡ್ತಾಯಿದ್ವಿ, ಇನ್ನು ಈ ಜೀವನ ಅಂತಕ್ಕಂಥದ್ದು ನಶ್ವರ, ನಮ್ಮ ಈ ಇಡೀ ಜೀವನ ಈ ಜೈಲಿನಲ್ಲಿ ಕಳೆದು ಹೋಗ್ತಾ ಇದೆ, ಹಾಗಾಗಿ ನಾವು ಇಲ್ಲಾದ್ರೂ ಒಂದು ಸಹೋದರತ್ವ ಭಾವನೆಯಿಂದ ಇರಬೇಕು ಅಂತ ಅನ್ನಿಸ್ಬೇಕಾಗಿತ್ತು ಅವರಿಗೆ. ಅಥವಾ ಜೈಲಿನ ಅಧಿಕಾರಿಗಳಿಗೆ ಇಂಥ ಒಂದು ಭಾವನೆಯನ್ನು ತಮ್ಮ ಕೈದಿಗಳಲ್ಲಿ ತುಂಬುವಂಥ ಮನೋಭಾವನೆ ಬರಬೇಕಾಗಿತ್ತು, ಬರಲಿಲ್ಲ. ಹಾಗಾಗಿ ಇವತ್ತಿಗೂ ಕೂಡ ಜೈಲುಗಳಲ್ಲಿ ಇಂಥ ಭಾರತದ ಎಲ್ಲ ಜೈಲುಗಳಲ್ಲೂ ಇಂತಹ ತಾರತಮ್ಯ ಧೋರಣೆ ಮುಂದುವರೆದಿದೆ ಅನ್ನುವಂಥ ವರದಿ ನಿಜವಾಗ್ಲೂ ಬಹಳ ಬೇಸರವಾದಂಥ ಮತ್ತು ಖೇದಕರವಾದಂಥ ಸಂಗತಿ ಇದು. ಇದು ವಿಶ್ವ ಮಟ್ಟದಲ್ಲಿ ಚರ್ಚೆ ಆದಾಗ ನಮ್ಮ ದೇಶದ ಮಾನ ಮರ್ಯಾದೆ ಎಲ್ಲಿಗೆ ರಜಾಗುತ್ತೆ. ಕೈದಿ ಆದಾಗ ಕೂಡ ಪಾಪಿಗಳ ಲೋಕದಲ್ಲಿ ಕೂಡ ಇವರಿಗೆ ಜಾತಿ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲೂ ಕೂಡ ಒಬ್ಬ ವ್ಯಕ್ತಿಗೆ ದೌರ್ಜನ್ಯ ತಪ್ಪಿದ್ದಲ್ಲ, ಕೆಳ ಜಾತಿಯಲ್ಲಿ ಹುಟ್ಟಿದಂಥ ಒಬ್ಬ ವ್ಯಕ್ತಿಗೆ. ಅಂದರೆ ಜೀವನದ ಉದ್ದಕ್ಕೂ ಯಾವುದೋ ಕಾರಣಕ್ಕೆ ಅಪರಾಧ ಮಾಡಿರ್ತಾರೆ, ಯಾವ ಕಾರಣಕ್ಕೆ ಅಪರಾಧ ಮಾಡಿದ್ರು ಗೊತ್ತಿಲ್ಲ. ಆದರೆ ಯಾವ ಕಾರಣಕ್ಕೆ ಅಪರಾಧ ಮಾಡಿದ್ರು ಅಲ್ಲೋಗಿಯೂ ಕೂಡ ತಾನು ಹೊರಗಿನ ಕೆಲವು ವೇಳೆ ಅನೇಕ ದಲಿತ ಕೈದಿಗಳು ಯಾಕೆ ಜೈಲಿಗೆ ಹೋಗ್ತಾರೆ ಅಂತಂದರೆ ಈ ಜಾತಿಯ ಸಂಘರ್ಷಗಳಲ್ಲಿ ಸಿಕ್ಕಾಕೊಂಡಿರ್ತಾರೆ. ಬಹುತೇಕ ದಲಿತ ಕೈದಿಗಳು ಕಳ್ಳತನವನ್ನು, ಕೊಲೆಯನ್ನು, ಸುಲಿಗೆಯನ್ನು ಮಾಡಿ ಹೋಗಿರೋದಕ್ಕಿಂತ ಹೆಚ್ಚಾಗಿ ಜಾತಿಯ ಸಂಘರ್ಷದಲ್ಲಿ ಸಿಗಾಕೊಂಡು, ಹೋರಾಟದಲ್ಲಿ ಸಿಗಾಕೊಂಡು ಜೈಲಿಗೆ ಹೋಗಿರ್ತಾರೆ. ಅಂತಹ ಕೈದಿಗಳಾಗಿ ಹೋದವ್ರಿಗೂ ಕೂಡ ಜೈಲಿನಲ್ಲಿ ಕೂಡ ಇಂಥದೇ ಒಂದು ಜಾತಿ ಭೇದ ಅವ್ರನ್ನ ಒಂದು ಬೆಂಬಿಡದೆ ಕಾಡುತ್ತೆ ಅಂತಂದರೆ ಪಾಪ ಅವ್ರು ಇಲ್ಲಿಗೆ ಹೋಗ್ಬೇಕೇನು? ಇಂಥ ಸ್ಥಿತಿ ನ್ಯಾಯವೇ ಇದು? ಸುಪ್ರೀಂ ಕೋರ್ಟ್ ಕೂಡ ಇದನ್ನು ಅನ್ಯಾಯ ಅಂತ ಕರೆದು ಸರಿಪಡಿಸಬೇಕು, ಸಂವಿಧಾನದ ಪ್ರಕಾರವಾಗಿ ಹಳೆಯ ಕಂದಾಚಾರಗಳನ್ನ ಹೊಡೆದಾಕಿ ಎಲ್ಲರಲ್ಲೂ ಸಮಾನತೆಯನ್ನು ತರಬೇಕು ಅಂತ ಹೇಳಿದ್ದಾಗಿಯೂ ಕೂಡ ಅನೇಕ ಜೈಲುಗಳು ಇದನ್ನು ಫಾಲೋ ಮಾಡ್ತಿಲ್ಲ ಅಂತ ಈ ಸುದ್ದಿ ಬಂದಿರೋದು. ಈ ಸುದ್ದಿ ನೋಡಿದ ಮೇಲೆ ನನಗಂತೂ ಬೇಜಾರಾಯಿತು. ಆಚೆ ಪ್ರಪಂಚದಲ್ಲಿ ಬದುಕಿರೋರಿಗೂ ಒಂದೇನೆ, ಜೈಲಿನ ಪ್ರಪಂಚದಲ್ಲಿ ಬದುಕಿರೋರು ತಮ್ಮ ದೌರ್ಜನ್ಯಗಳಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಅಂತಂದರೆ ಇಲ್ಲಿನ ತಳ ಸಮುದಾಯಗಳು ಮಾಡಿರುವ ಪಾಪವಾದರೂ ಏನು ಈ ಜಾತಿ ಭೇದವನ್ನು ಅನುಭವಿಸೋದಕ್ಕೆ? ಈ ಪ್ರಶ್ನೆಯನ್ನು ನಾಗರಿಕ ಜಗತ್ತು ಕೇಳ್ಕೋಬೇಕು. ವಿದ್ಯಾವಂತರಾಗಿದ್ದೀವಿ ನಾವು, ಜಗತ್ತು ಯಾವ ಸ್ಪೀಡಲ್ಲಿ ಹೋಗ್ತಾ ಇದೆ, ಜಗತ್ತಿನ ಆದ್ಯತೆಗಳೆಲ್ಲ ಬದಲಾಗಿದೆ. ಈಗ ನಮ್ಮ ಸುನೀತಾ ವಿಲಿಯಮ್ಸ್ ಅಂತವರು 9 ತಿಂಗಳ ಕಾಲ ಸ್ಪೇಸ್ ಸ್ಟೇಷನ್ಲಿದ್ದು ವಾಪಸ್ ಭೂಮಿಗೆ ಬರ್ತಾರೆ. ಮಂಗಳ ಗ್ರಹಕ್ಕೆ ಹೋಗ್ತಾ ಇದ್ದೀವಿ ನಾವು. ಬೇರೆ ಬೇರೆ ಅನ್ವೇಷಣೆಗಳನ್ನ ಮಾಡುವಂಥ ಸಂದರ್ಭದಲ್ಲಿದ್ದೀವಿ ನಾವು. ಇವತ್ತು ರೋಗ ರುಜಿನಗಳು, ವಿಪರೀತವಾದ ಕೊರೋನಾದಂಥ ರೋಗಗಳು ಎಲ್ಲರನ್ನ ಒಂದೇ ಸಮಯಕ್ಕೆ ಸಾವಿನ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗ್ತಾ ಇದ್ದಾವೆ. ಜೀವನ ಅಂತಕ್ಕಂಥದ್ದು ನಶ್ವರ ಆಗೋಗ್ತಾ ಇದೆ. ಇವತ್ತಿನ ಈ ಸಂದರ್ಭದಲ್ಲೂ ಕೂಡ ಮನುಷ್ಯನಿಗೆ ತನ್ನ ಸಂಪ್ರದಾಯ ಮತ್ತು ತನ್ನ ಜಾತಿಯ ಶ್ರೇಷ್ಠತೆ ಬೇಕು ಅನ್ನೋದಾದರೆ ಭಾರತವನ್ನು ಸಶಕ್ತವಾಗಿ ಕಟ್ಟೋದು ಹೇಗೆ ಅನ್ನೋದು ಚಿಂತೆ. ಇವತ್ತಿನ ತಲೆಮಾರಿಗೆ ನಾವು ಯಾವ ಸಂದೇಶಗಳನ್ನ ಬಿಟ್ಟು ಹೋಗ್ತಾ ಇದ್ದೀವಿ? ನಾವು ನಮ್ಮ ಜಾತಿಯ ಧೋರಣೆಗಳನ್ನೇ ಬಿಟ್ಟು ಹೋಗ್ತೀವ, ಅಥವಾ ದೇಶವನ್ನು ಅಖಂಡವಾಗಿ ಕಟ್ಟಬೇಕು ಅಂತ ಬಿಟ್ಟು ಹೋಗ್ತೀವ, ಅಥವಾ ಮಾನವರೆಲ್ಲರೂ ಒಂದೇ, ಎಲ್ಲರಿಗೂ ಸಮಾನತೆ, ಸ್ವಾತಂತ್ರ್ಯ, ಸಹೋದರತ್ವವನ್ನು ಈ ಸಂವಿಧಾನ ಕೊಡೆ ಮಾಡಿದೆ ನಮಗೆ. ಇದ್ರ ಪ್ರಕಾರ ಬದುಕುವುದೇ ನಿಜವಾಗಿಯೂ ಭಾರತೀಯತೆ ಅಂದರೆ ಅನ್ನೋದನ್ನು ನಾವು ಯಾವತ್ತು ಕಲಿಸೋದು ನಮ್ಮ ಮಕ್ಕಳಿಗೆ, ಮುಂದಿನ ಜನ್ರೇಷನ್ಗೆ? ಭಾರತೀಯ ಸಂಸ್ಕೃತಿ ಅಂದರೆ ಅದೇನೇ, ಜಾತಿ ಭೇದಗಳಲ್ಲ ಭಾರತೀಯ ಸಂಸ್ಕೃತಿ ಅಂದರೆ. ಭಾರತೀಯ ಸಂಸ್ಕೃತಿ ಅಂತಂದರೆ ಶರಣರ ಸಂಸ್ಕೃತಿ, ಇಲ್ಲಿರ್ತಕ್ಕಂಥ ಸಮಾನತೆಯ ಸಂಸ್ಕೃತಿ, ಇಲ್ಲಿರ್ತಕ್ಕಂಥ ಪ್ರಕೃತಿ ಆರಾಧನೆಯ ಸಂಸ್ಕೃತಿ, ಎಲ್ಲರನ್ನು ಒಂದಾಗಿ ಕಾಣುವಂಥ ಮಾತೃ ಪ್ರಧಾನವಾದಂಥ ಸಂಸ್ಕೃತಿ. ಇಂತಹ ಭಾರತೀಯ ಅದ್ಭುತವಾದಂಥ ಮೌಲ್ಯಗಳ ಸಂಸ್ಕೃತಿಯನ್ನು ನೋಡಿ ವಿಶ್ವ ನಮ್ಮ ಭಾರತವನ್ನು ನಿಜವಾಗ್ಲೂ ಇದು ಬುದ್ಧನ ನಾಡು ಅಂತ ಕರೀತಾರೆ. ಆದರೆ ಬುದ್ಧನ ನಾಡಿನಲ್ಲಿ, ದಾರ್ಶನಿಕರು ಹುಟ್ಟಿದಂಥ ನಾಡಿನಲ್ಲಿ, ಶರಣರು ಹುಟ್ಟಿದಂಥ ನಾಡಿನಲ್ಲಿ ಇನ್ನು ಎಷ್ಟು ವರ್ಷಗಳ ಕಾಲ ಬೇಕು ಈ ಜಾತೀಯತೆ ಅಂತಕ್ಕಂಥದ್ದು ಅಳಿಸೋಗೋದಕ್ಕೆ?
ಅದು ಕಾನೂನು ಮುಖಾಂತರ ಇಳಿಸುವಂಥದ್ದಲ್ಲ, ರಾಜಕಾರಣದ ಮುಖಾಂತರ ಇಳಿಸುವಂಥದ್ದಲ್ಲ. ಅದು ನಮ್ಮ ನಮ್ಮ ಮನಸ್ಸುಗಳ ಮುಖಾಂತರ ಇಳಿಸೋಗಬೇಕು. ನಮಗೆ ಅನ್ನಿಸ್ಬೇಕು ಅದು ನಾವು ಮಾಡ್ತಕ್ಕಂಥದ್ದು ಪಾಪ ಅಂತ. ಅಮೇರಿಕದಲ್ಲಿ ಕರಿಯರು ತಮ್ಮ ಹಕ್ಕು ಅಧಿಕಾರಗಳಿಗಾಗಿ, ತಮ್ಮ ಸಮಾನತೆಗಾಗಿ ಹೋರಾಟ ರೂಪಿಸಿದಾಗ ನಾಚಿಕೊಂಡವ್ರು ಯಾರು ಗೊತ್ತಾ? ಬಿಳಿಯರು. ಹೌದು, ಇಷ್ಟು ವರ್ಷಗಳ ಕಾಲ ನಾವು ಇವರನ್ನು ಮನುಷ್ಯರ ಥರ ನೋಡಿಲ್ವಲ್ಲ, ಕೇವಲ ಬಣ್ಣದ ಕಾರಣಕ್ಕೆ ನಾವು ಅವ್ರನ್ನ ದೂರ ಇಟ್ಬಿಟ್ವಲ್ಲ, ಅವ್ರ ಮೇಲೆ ತಾರತಮ್ಯ ಧೋರಣೆಗಳನ್ನ ಮಾಡಿದ್ವಲ್ಲ ಅಂತ ಒಂದು ಆತ್ಮ ನಿವೇದನೆ ಬಂತು ಅವರಿಗೆ. ಅವರು ಆತ್ಮವಿಮರ್ಶೆ ಮಾಡಿಕೊಂಡ್ರು. ಆತ್ಮವಿಮರ್ಶೆ ಮಾಡ್ಕೊಂಡ್ಮೇಲೆ ಕರಿಯರ್ ಜೊತೆಗೆ ನಾವು ನಿಲ್ಲಬೇಕು ಅಂಥೇಳಿ ತಮ್ಮೆಲ್ಲ ಪಾಪ ನಿವೇದನೆಗಳನ್ನ ಮಾಡಿಕೊಂಡು ಕರಿಯರ ಸ್ವಾತಂತ್ರ್ಯಕ್ಕೋಸ್ಕರ, ಕರಿಯರೊಡನೆ ಸಹೋದರತ್ವಕ್ಕೋಸ್ಕರ ಹೋರಾಟ ಮಾಡಿದ್ರಿಂದಾಗಿ ಅಲ್ಲಿನ ವರ್ಣಭೇದ ನೀತಿ ಅಳಿಸೋಗಿ ಎಲ್ಲರೂ ಸರಿಸಮಾನರು ಅಂತ ಬಾಳ್ತಾ ಇದ್ದಾರೆ. ಅಲ್ಲಲ್ಲಿ ಕೆಲವು ಸಂಪ್ರದಾಯವಾದಿಗಳು ಇದ್ದೇ ಇರ್ತಾರೆ, ಅದು ಕಡಿಮೆ ಸಂಖ್ಯೆಯಲ್ಲಿರುತ್ತೆ. ಆದರೆ ಭಾರತದಲ್ಲಿ ಮಾತ್ರ ಇವತ್ತಿಗೂ ಅಂತಹ ಒಂದು ಪಾಪ ಪ್ರಜ್ಞೆ ಅಂತಕ್ಕಂಥದ್ದು ಕಾಡದೇ ಇರೋದಕ್ಕೆ ಕಾರಣ ಏನು? ಜಾತಿ ವಿನ್ಯಾಸದಲ್ಲಿ ಅಂಬೇಡ್ಕರ್ ಅವರು ಹೇಳ್ತಾರೆ, ಶಾಸ್ತ್ರ ಪುರಾಣಗಳು ಈ ಜಾತಿ ಭೇದವನ್ನು ಶ್ರೇಷ್ಠ ಅಂತ ಮಾಡಿಬಿಟ್ಟಿವೆ. ಹಾಗಾಗಿ ಅದನ್ನು ನಂಬ್ತಾನೆ ಅವನು. ಅದನ್ನು ನಂಬುವಂಥ ವ್ಯಕ್ತಿ ನನ್ನ ಜಾತಿಗೆ ನಾನು ಅಂಟ್ಕೋಬೇಕು, ನನ್ನ ಜಾತಿಯ ಶ್ರೇಷ್ಠತೆಯನ್ನು ಉಳಿಸ್ಕೋಬೇಕು ಅನ್ನುವಂಥ ಹೋರಾಟದಲ್ಲಿ ಯಾವುದೇ ನಾಚಿಕೆ ಇಲ್ಲದೆ ಮುಂದುವರಿತಾನೆ. ಹಾಗಾಗಿ ಇದನ್ನು ಸಮಾನತೆ ಅಂತ ಪರಿಗಣಿಸಬೇಕು ಅಂತ ನನಗೆ ಅನಿಸಲ್ಲ. ಆದರೆ ಅದೆಲ್ಲವನ್ನು ಮೀರಿ ಇವತ್ತು ನಮ್ಮನ್ನು ರೂಲ್ ಮಾಡ್ತಿರ್ತಕ್ಕಂಥದ್ದು ಸಂವಿಧಾನ. ಈ ಸಂವಿಧಾನದ ಆಶಯಗಳು ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ ಅನ್ನೋದನ್ನು ನಾವು ಮನಸ್ಸಿಟ್ಟುಕೋಬೇಕು. 75 ವರ್ಷ ಆಗಿದೆ ಸಂವಿಧಾನ ಬಂದು, ಆದರೂ ಇವತ್ತಿಗೂ ಸಂವಿಧಾನಕ್ಕೆ ನಾವು ಧಕ್ಕೆ ತರುವಂಥ ನಡೆಗಳಿಂದಾಗಿ ಸಂವಿಧಾನ ನಮಗೆ ಜಾರಿಯಲ್ಲಿದೆ, ಆದರೆ ನಡವಳಿಕೆಯಲ್ಲಿ ಮಾತ್ರ ನಾವು ಯಾರೂ ಸಂವಿಧಾನದ ಪ್ರಕಾರವಾಗಿಲ್ಲ. ನಾವೆಲ್ಲರೂ ಸಂಪ್ರದಾಯದ ಪ್ರಕಾರವಾಗೇ ಇದ್ದೀವಿ. ಸಂಪ್ರದಾಯವು ನಮ್ಮನ್ನು ಒಡೆಯುತ್ತದೆ, ಜಾತೀಯತೆಯು ದೇಶವನ್ನು ನಾಶ ಮಾಡುತ್ತೆ. ಹಾಗಾಗಿ ಜಾತೀಯತೆಯನ್ನು ಮೀರಿ ಭಾರತದಲ್ಲಿ ಸಹೋದರತ್ವ ಬರಬೇಕು. ನಾವು ರಾಜಕೀಯ ಪಕ್ಷಗಳ ಮುಖಾಂತರ ಅನೇಕರು ಧರ್ಮದ ಅಮಲತ್ತಿಸ್ತಾ ಇದ್ದಾರೆ, ಜಾತಿ ಭೇದದ ಅಮಲತ್ತಿಸ್ತಾ ಇದ್ದಾರೆ, ಬೇರೆ ಬೇರೆ ದಾರ್ಶನಿಕರ ಆಲೋಚನೆಗಳನ್ನ ಧಿಕ್ಕರಿಸ್ತಾ ಇದ್ದಾರೆ, ಅಥವಾ ದಿಕ್ಕು ತಪ್ಪಿಸ್ತಾ ಇದ್ದಾರೆ, ಅಥವಾ ತಪ್ಪಾಗಿ ಹೇಳ್ಕೊಡ್ತಿದ್ದಾರೆ. ಇದೆಲ್ಲವನ್ನು ಮೀರಿ ಭಾರತವು ಒಂದು ಸಶಕ್ತ ರಾಷ್ಟ್ರವಾಗಬೇಕು ಅಂದರೆ ಬಹುದೊಡ್ಡ ಸಂಖ್ಯೆ ಇದೆ, ಜನಸಂಖ್ಯೆ ನಮ್ಮಲ್ಲಿ ಶಕ್ತಿಯುತವಾಗಿದೆ, ಬುದ್ಧಿವಂತರಿದ್ದಾರೆ. ಆದರೆ ಈ ಜಾತಿ ಭೇದದಿಂದಾಗಿ ಸಾವಿರಾರು ವರ್ಷಗಳ ಕಾಲ ಭಾರತವು ದುರ್ಬಲಗೊಂಡೇ ಬಂದಿದೆ. ಇಂತಹ ದುರ್ಬಲವಾಗಿರ್ತಕ್ಕಂಥ ರಾಷ್ಟ್ರವನ್ನು ಸಬಲೀಕರಣಗೊಳಿಸಬೇಕಾದ್ರೆ, ಅಥವಾ ಎಲ್ಲ ರಾಷ್ಟ್ರದ ಎದುರು ನಮ್ಮ ರಾಷ್ಟ್ರವು ದೊಡ್ಡ ಒಂದು ಸಶಕ್ತ ರಾಷ್ಟ್ರವಾಗಿ ಒಂದು ಮುಂಚೂಣಿ ಬರಬೇಕು ಅಂದರೆ ಟೆಕ್ನಾಲಜಿಗಿಂತಲೂ ಹೆಚ್ಚಾಗಿ ನಾವು ನಮ್ಮ ಈ ಸಣ್ಣ ಬುದ್ಧಿ ಇದೆಯಲ್ಲ, ಜಾತೀಯತೆಯ ಬುದ್ಧಿಯನ್ನು ತೊಲಗಿಸಬೇಕು. ಸಾಧ್ಯವಾದಷ್ಟು ಎಲ್ಲರೂ ಇದನ್ನು ಶೇರ್ ಮಾಡಿ ಜೈಲುಗಳಲ್ಲಿರುವಂಥ ಈ ತಾರತಮ್ಯ ಧೋರಣೆ ಅಟ್ಲೀಸ್ಟ್ ಹೋಗಬೇಕು ಅಂತ ನಾವು ಇದನ್ನು ಹೆಚ್ಚೆಚ್ಚು ಶೇರ್ ಮಾಡೋಣ. ಮತ್ತು ನಮ್ಮ ಮನಸ್ಸಿನೊಳಗಡೆ ಇರ್ತಕ್ಕಂಥ ಎಲ್ಲ ಜಾತಿಯ ಭೇದದ ಒಂದು ಭಾವನೆಗಳನ್ನ ತೊರೆದಾಗ ಮಾತ್ರ ನಾವು ನಿಜವಾಗ್ಲೂ ಮನುಷ್ಯರಾಗ್ತೀವಿ. ಭಾರತಕ್ಕೆ ಜಾತಿ ಒಂದೇ ಬಹುದೊಡ್ಡ ರೋಗ, ಇನ್ಯಾವ ರೋಗವೂ ಇಲ್ಲ. ಈ ಜಾತಿ ರೋಗ ನಾಶ ಆದರೆ ಭಾರತವು ಅತ್ಯಂತ ಕೀರ್ತಿ ಪತಾಕೆಯಲ್ಲಿ ಅಭಿವೃದ್ಧಿಯ ಕೀರ್ತಿ ಪತಾಕೆಯನ್ನು ಆರಿಸುತ್ತೆ ಅನ್ನೋದರಲ್ಲಿ ಯಾವುದೇ ವಿಧವಾದಂಥ ಡೌಟ್ ಇಲ್ಲ. ಹಾಗಾಗಿ ಭಾರತವನ್ನು ಕಟ್ಟುವ ಎಲ್ಲ ಮನಸ್ಸುಗಳು ಜಾತೀಯತೆಯನ್ನು ಬಿಟ್ಟುಬಿಡಬೇಕು. ನಿಜವಾಗ್ಲೂ ನೀವು ಮನುಷ್ಯರಾಗಬೇಕು ಅಂದರೆ ನಿಮ್ಮ ಒಳಗಡೆ ಇರ್ತಕ್ಕಂಥ ಜಾತೀಯತೆಯನ್ನು ಬಿಟ್ಟುಬಿಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.